ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಬೆಳಗಿನ ನಮನಗಳು. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆಗೆ ಸಂಬಂಧಿಸಿದ ಘಟಕಾಂಶ ಆಧರಿಸಿ ಒಂದಿಷ್ಟು ಪಾಶ್ಚಿಮಾತ್ಯ ಗಣಿತ ತಜ್ಞರು ಮತ್ತು ಭಾರತೀಯ ಗಣಿತ ತಜ್ಞರ ಉಲ್ಲೇಖಗಳು ಮತ್ತು ಕೊಡುಗೆಗಳು, ಸಂಪುಟಗಳು, ಪ್ರಾಚೀನ ಮತ್ತು ನವ್ಯ ಕಾಲಘಟ್ಟದ ಕೆಲವು ಮಾಹಿತಿಗಳನ್ನು ವಿಶ್ಲೇಷಣೆ ಮಾಡ್ತಾರೆ. ಜೊತೆಗೆ ಪ್ರಸ್ತುತ ಘಟಕಾಂಶವು ಕೂಡ ರೇಖಾಗಣಿತದ ಪಿತಾಮಹ, ರೇಖಾಗಣಿತದ ಜನಕನಾದಂತಹ ಯೂಕ್ಲಿಡ್ನ ಎಲಿಮೆಂಟ್ಸ್ ಎಂಬ 13 ಅಧ್ಯಾಯಗಳನ್ನು ಒಳಗೊಂಡಿರುವ ಪುಸ್ತಕವನ್ನು ಆಧರಿಸಿ ಅದರಲ್ಲೇ ಲಿಖಿತ ರೂಪದಲ್ಲಿ ನೀಡಿರುವಂತಹ ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಕ್ರಿಯೆಗಳನ್ನು ಅಧ್ಯಯನ ಮಾಡುವಂತಹ ಸಂಗತಿ ನಾವು ಕಾಣ್ತೇವೆ. ಅದರ ಹೇಳಿರುವಾಗೆ ಪ್ರತಿ ಅಧ್ಯಾಯವೂ ಕೂಡ ಒಂದೊಂದು ಪುಸ್ತಕವೇ ಎಂದು ಪರಿಗಣಿಸಿರುವ ಸಂದರ್ಭಗಳನ್ನು ಕಾಣ್ತಾರೆ. ಹಾಗಿದ್ದಾಗ ಹಿಂದಿನ ತರಗತಿಯಲ್ಲಿ ಕಲಿತಿರುವಂತಹ ಕೆಲವು ಪ್ರಶ್ನೆಗಳನ್ನು ಪೂರ್ವಜ್ಞಾನ ತಿಳಿದು ಇಂದಿನ ಕಲಿಕಾಂಶಕ್ಕೆ ಸಾಗೋಣ. ಮಕ್ಕಳೇ, ಹಾಗಿದ್ದಾಗ ರೇಖಾಗಣಿತದ ಮೂಲ ಅಂಶಗಳು ಯಾವುವು? ಹೌದು, ನೀವು ಹೇಳ್ತೀರಿ ಬಿಂದು, ರೇಖೆ, ಸಮತಲ. ಹಾಗಾದರೆ ಈ ಮೂಲಾಂಶಗಳಿಗೆ ನಿರ್ದಿಷ್ಟವಾಗಿ ವ್ಯಾಖ್ಯಾನ ನೀಡಿದೆಯೇ? ಇಲ್ಲ, ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಿಲ್ಲ. ಎಲ್ಲಿ? ಯೂಕ್ಲಿಡ್ನ ರೇಖಾಗಣಿತದಲ್ಲಿ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾಗದ ಅಂಶಗಳು ಯಾವುವು ಅಂದರೆ ಬಿಂದು, ರೇಖೆ, ಸಮತಲ ಅಂತೆ ಅಲ್ವಾ ಮಕ್ಕಳೇ? ಅವ್ರು ಹೇಳ್ತಾರೆ ಬಿಂದುವಿಗೆ ಸ್ಥಾನ ಮಾತ್ರ ಇದೆ, ಆದರೆ ಯಾವುದೇ ಆಯಾಮಗಳಿಲ್ಲ. ಆಯಾಮಗಳು ಅಂದಾಗ ಉದ್ದ, ಅಗಲ, ಎತ್ತರ ಹೇಳ್ತೀವಿ. ಹಾಗಿದ್ದಾಗ ಇಲ್ಲಿ ಕೆಲವು ನಮ್ಮ ಪರಿಕಲ್ಪನೆಗೆ ಬರಲಿದೆ. ಇವುಗಳ ಸಂಕೇತವನ್ನು ಹೇಗೆ ಸೂಚಿಸಬೇಕು ಅಂತ ತಿಳಿದು ಮುಂದಿನ ಕಲಿಕಾಂಶಕ್ಕೆ ಸಾಗೋಣ. ಮಕ್ಕಳೇ, ಬಿಂದು ಅಂತ ಹೇಳ್ತೀವಿ, ಇದರ ಸಂಕೇತ ಹೇಗೆ ಸೂಚಿಸ್ತೇವೆ? ಒಂದು ಚುಕ್ಕಿ, ಡಾಟ್ ರೆಪ್ರೆಸೆಂಟ್ ಮಾಡಿದ್ಮೇಲೆ ಒಂದು ಹೆಸರು ಕೊಡಿ, ಬಿಂದು ಎ ಅನ್ನೋ ಮುಖ್ಯ. ಆಮೇಲೆ ಬಿಂದು ಆದ ನಂತರ ಒಂದು ಬಿಂದುವಿನ ಮೂಲಕ ಏಕ ದಿಕ್ಕಿನಲ್ಲಿ ಸಾಗುವ ರೇಖೆಯನ್ನು ಏನಂತಿರ್ತೀವಿ? ಕಿರಣ ಅಲ್ಲೋ ಮುಖ್ಯ. OP ಕಿರಣ ಅಂತ ಹೇಳ್ತೇವೆ. ಇದನ್ನ ಶಾರ್ಟ್ ಫಾರಮ್ ಕೂಡ ಬರ್ತೇವೆ ಅಲ್ವಾ? ಇದು OP. ಇದರ ಸಾಂಕೇತಿಕ ಭಾಷೆಯಲ್ಲಿ ಈ ರೀತಿ ಸೂಚಿಸ್ತಾರೆ. ಇದು ಕಿರಣ, ಏಕ ದಿಕ್ಕಿನಲ್ಲಿ ಚಲಿಸುವ ಒಂದು ರೇಖೆಯನ್ನ ಕಿರಣ ಅಂತ ಕರೀತೇವೆ. ಹಾಗಿದ್ದಾಗ ಮುಂದಕ್ಕೆ ಬನ್ನಿ, ಸರಳ ರೇಖೆ ಅಂತ ಹೇಳ್ತೇವೆ. ಸರಳ ರೇಖೆ ಈ ರೀತಿ ಇರುತ್ತೆ. ಆದರೆ ಈ ಸರಳ ರೇಖೆಯನ್ನು ಪರಿಗಣಿಸಿದಾಗ ಇದಕ್ಕೆ ಅಂತ್ಯ ಇಲ್ಲ ಅಲ್ವಾ? ಹಾಗಿದ್ದಾಗ ಇದನ್ನ ಈ ರೀತಿ ಸೂಚಿಸ್ತೇವೆ, ಸರಳ ರೇಖೆ. ಕಾಣ್ತಾ ಇದೆ ಮಕ್ಕಳೇ? AQ. ಇದಕ್ಕೆ ಸರಳ ರೇಖೆ ಈ ರೀತಿ ಸೂಚಿಸ್ತಾರೆ. ನೆಕ್ಸ್ಟ್, ಆ ಸರಳ ರೇಖೆಯ ಒಂದು ಭಾಗ ಇದೆ, ಈ ಭಾಗನ ಏನಂತ ಕರಿತೇವೆ? ಈ ಭಾಗವನ್ನ ರೇಖಾಖಂಡ ಅಂತ ಹೇಳ್ತಾರೆ ಅಲ್ವಾ? ಹೀಗೆ ಇದನ್ನ XY ಅಂತ ಸೂಚಿಸೋಣ. ರೇಖಾಖಂಡವನ್ನ ಈ ರೀತಿ ಸೂಚಿಸ್ತೇವೆ. ಹಾಗಿದ್ದಾಗ ಸಾಂಕೇತಿಕ ಭಾಷೆಯಲ್ಲಿ ಇದನ್ನ ಈ ರೀತಿ ಸೂಚಿಸ್ತೇವೆ, ರೇಖಾಖಂಡ XY ಅಲ್ವಾ ಮಕ್ಕಳೇ? ಅಲ್ವಾ? ಎರಡು ಅಂತ್ಯ ಬಿಂದುಗಳಿಂದ ಮತ್ತು ಎರಡು ಕಡೆ ವೃದ್ಧಿಸಲಾಗದ ರೇಖೆಯನ್ನು ರೇಖಾಖಂಡ ಇದ್ದವು. ಹಾಗಾದರೆ ಸರಳ ರೇಖೆ ಅಂದರೆ ಅನಂತ ದೂರದವರೆಗೆ ವೃದ್ಧಿಸಬಹುದಾದ ರೇಖೆಯನ್ನು ಸರಳ ರೇಖೆ ಅಂತ ಹೇಳ್ತೇವೆ. ಹಾಗಾದರೆ ಕಿರಣ ಅಂದರೆ ಏಕ ದಿಕ್ಕಿನಲ್ಲಿ ಎಳೆಯುವ ರೇಖೆಯನ್ನು ಕಿರಣ ಅಂತ ಹೇಳ್ತೀವಿ. ಹಾಗಿದ್ದಾಗ ಸಮಾಂತರ ಅಂದರೆ ಈ ರೀತಿ ಹೇಳ್ತಾರೆ, ಸಮಾಂತರವನ್ನು ಸೂಚಿಸುವ ಸಂಕೇತ. ಇನ್ನೂ ನಮಗೆ ಸ್ಪಷ್ಟವಾಗಬೇಕಂದ್ರೆ ಈ ರೀತಿ ಎರಡು ಸಮಾಂತರ ರೇಖೆಯನ್ನು ಸೂಚಿಸಿದಾಗ ಆ ಎರಡು ಸಮಾಂತರ ಅಂತ ಹೇಳುವಾಗ ಬಳಸುವಂಥ ಸೂಚಕ ಚಿಹ್ನೆ ಇದು
ಲಂಬ ಪರ್ಪೆಂಡಿಕ್ಯುಲರ್. ಸಮತಲ ಅಂತ ಹೇಳ್ತೀವಿ. ಸಮತಲಕ್ಕೆ 4 ಶೃಂಗ ಬಿಂದುಗಳಿರುತ್ತೆ. ಆ 4 ಶೃಂಗ ಬಿಂದುಗಳಿಂದ ಆವೃತವಾಗಿರುವ ಆಕೃತಿ ಸಮತಲ ಅಂತ ಹೇಳ್ತಾರೆ. ಸಾಮಾನ್ಯ ವೃತ್ತ ಅಂದ ತಕ್ಷಣ ಒಂದು 0 ಸುತ್ಕೊಳ್ತೀವಿ, ಮಧ್ಯ ಬಿಂದು ಗುರುತಿಸಿ. ಹಾಗಾದ್ರೆ ಇದನ್ನ ಕೇಂದ್ರ ಬಿಂದು ಅಂತ ಕರೀತಾರೆ, ಓ. ಹಾಗಾದ್ರೆ ಒಂದು ಇದನ್ನ ವೃತ್ತ ಅಂತ ಹೇಳಿದಾಗ ಅದೇ ವೃತ್ತ ತ್ರಿಜ್ಯ ಅಂತ ಹೇಳಿದಾಗ ಯಾವ್ದು ಹೇಳ್ತೀರಿ? ಇದು ಓ, ಇದು ಪಿ, ಇದು ಓ ಪಿ ತ್ರಿಜ್ಯ. ಆಗ್ಬೋದ ಮಕ್ಕಳೇ? ಹಾಗಾದ್ರೆ ತ್ರಿಭುಜವನ್ನು ಸೂಚಿಸುವ ಸಂಕೇತ ಇದಾಗಿದೆ. ಸಾಮಾನ್ಯವಾಗಿ ಇಷ್ಟು ಮೂಲಾಂಶಗಳ ಸಂಕೇತಗಳನ್ನ ನಾನು ನಿಮಗೆ ಇಲ್ಲಿ ಕಪ್ಪು ಹಲಗೆಗಳು ಸೂಚಿಸಿದ್ದೇನೆ. ಇಲ್ಲಿ ಮೂಲ ಉದ್ದೇಶ ಈ ಆಧಾರ ಪ್ರತಿಜ್ಞೆಗಳನ್ನ ನಾವು ಹೇಳುವಾಗ, ನಿರೂಪಣೆ ಮಾಡುವಾಗ ಈ ಸಂಕೇತಗಳನ್ನ ಬಳಕೆ ಮಾಡ್ತಾರೆ. ಹಲೋ ಮಕ್ಕಳೇ, ಹಾಗಾದ್ರೆ ಯೂಕ್ಲಿಡ್ನ ರೇಖಾಗಣಿತದಲ್ಲಿ ಕಂಡು ಬರುವಂತಹ ಮೂಲಾಂಶಗಳಂದ್ರೆ ಬಿಂದು, ರೇಖೆ, ಸಮತಲ ಅಂತ ಹೇಳ್ತೀವಿ. ಹಾಗಾದ್ರೆ ಸಮತಲಕ್ಕೆ ಎಷ್ಟು ಆಯಾಮಗಳಿದೆ? 2 ಆಯಾಮಗಳಿದೆ. ಘನಕ್ಕೆ 3 ಆಯಾಮಗಳಿದೆ. ಉದ್ದ, ಅಗಲ, ಎತ್ತರ. ಸಮತಲಕ್ಕೆ ಉದ್ದ ಮತ್ತು ಅಗಲ. ಹಾಗಿದ್ದಾಗ ಬಿಂದುವಿಗೆ ಯಾವುದೇ ಆಯಾಮ ಇಲ್ಲ. ಹಾಗಾದ್ರೆ ಎಷ್ಟು ಆಯಾಮಗಳಿದೆ? 0 ಆಯಾಮಗಳು ಇದೆ ಅಂತ ಹೇಳ್ತೀವಿ. ನಂತರ ಮುಂದುವರೆದ ಭಾಗ ಬಂದಾಗ ನೀವು ಇಲ್ಲಿ ಬಂದ್ರೆ ಸ್ವಯಂ ಸಿದ್ಧಗಳು ಅಂತ ಹೇಳ್ತೀರಿ. ಹಾಗಾದ್ರೆ ಸ್ವಯಂ ಸಿದ್ಧಗಳು ಅಂದ್ರೆ ಏನು? ಚರ್ಚೆ ಮತ್ತು ಸಾಧನೆಗಳಿಲ್ಲದೆ ಒಪ್ಪಿಕೊಳ್ಳುವಂತಹ ಕೆಲವು ಸತ್ಯ ಸಂಗತಿಗಳ ಮೂಲಭೂತ ಹೇಳಿಕೆಗಳನ್ನು ಏನಂತ ಕರಿತೀರಿ? ಸ್ವಯಂ ಸಿದ್ಧಗಳು ಅಂತ ಹೇಳ್ತೀವಿ. ಹಾಗೆ ಕೆಲವು ಪ್ರಮುಖ ಸ್ವಯಂ ಸಿದ್ಧಗಳನ್ನು ಕೂಡ ನೀವು ಕಲ್ತ್ಕೊಂಡಿದ್ದೀವಿ. ಉದಾಹರಣೆಗಳನ್ನು ಹೇಗೆ ದೃಷ್ಟಾಂತೀಕರಿಸಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡು. ಹಾಗಾದ್ರೆ ಈಗ ನಮ್ಮ ಮುಂದುವರೆದ ಭಾಗಕ್ಕೆ ಬಂದ್ರೆ ಇವತ್ತಿನ ಫಲಿತಾಂಶಗಳ ಸಾಮರ್ಥ್ಯದ ಘಟಕ ಆಧಾರ ಪ್ರತಿಜ್ಞೆಗಳು ಅಂತ ಹೇಳ್ತೀವಿ. ಹಾಗಿದ್ದಾಗ ಅಲ್ಲಿ ನೀವೇನು ಹೇಳಿದ್ರೆ ಸ್ವಯಂ ಸಿದ್ಧ ಗಣಿತದ ಎಲ್ಲ ಶಾಖೆಗಳನ್ನು ಅನ್ವಯಿಸುತ್ತೆ ಅಂತ ಹೇಳ್ತೇವೆ. ಆದರೆ ಆಧಾರ ಪ್ರತಿಜ್ಞೆ ಎಲ್ಲ ಶಾಖೆಗಳು ಅನ್ವಯಿಸಲ್ಲ. ಅದು ಅನ್ವಯಿಸೋದು ಒಂದೇ ಭಾಗಕ್ಕೆ ಮಾತ್ರ, ರೇಖಾಗಣಿತದ ವಿಭಾಗ. ಹಾಗಾದ್ರೆ ಸ್ವಯಂ ಸಿದ್ಧ ಎಲ್ಲ ವಿಭಾಗಕ್ಕೆ ಅನ್ವಯಿಸುತ್ತೆ ರೇಖಾಗಣಿತಕ್ಕೆ ಮಾತ್ರ ಆಧಾರ ಪ್ರತಿಜ್ಞೆ ಅನ್ವಯಿಸುತ್ತೆ ಅಂತ ಹೇಳಿದ್ವಿ. ಹಾಗಾದ್ರೆ ಆಧಾರ ಪ್ರತಿಜ್ಞೆಗಳಂದ್ರೆ ಏನು? ಈಗ ನಿಮಗೆ ಒಂದು ರೀತಿ ಹೇಗೆ ಇದನ್ನ ವ್ಯಾಖ್ಯಾನಿಸಬೇಕು, ಅರ್ಥೈಸಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಕಾಣ್ತಾ ಇದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಹೇಳಿದ್ವಿ ರೇಖಾಗಣಿತದ ಮೂಲಾಂಶಗಳು ಮತ್ತು ಪರಿಕಲ್ಪನೆಗಳಿಗಿರುವ ವಿಶೇಷ ಗುಣಲಕ್ಷಣಗಳನ್ನು ಸೂಚಿಸುವ ತಾರ್ಕಿಕ ಸಾಧನಗಳಿಲ್ಲದೆ ಒಪ್ಪಿಕೊಳ್ಳುವಂತಹ ಹೇಳಿಕೆಗಳನ್ನು ಆಧಾರ ಪ್ರತಿಜ್ಞೆಗಳೆಂದು ಕರೆಯುತ್ತೇವೆ ಅಲ್ವಾ? ಈಗ ನೋಡಿ, ಈಗ ಇದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಂಡು, ಸರಳವಾಗಿರುವಂತಹ ಒಂದು ಉದಾಹರಣೆ ತೆಗೆದುಕೊಂಡ್ರೆ, ಸರಳವಾದ ಆಧಾರ ಪ್ರತಿಜ್ಞೆಗಳು ಹೇಳಿದ್ರೆ ಇದು ಒಂದು ಬಿಂದು ಅಲ್ವಾ? ಈ ಬಿಂದು ಎಷ್ಟು ಲೆಕ್ಕಗಳಿರ್ತೀರಿ? ಒಂದೇ ಒಂದು ಬಿಂದು ನಾನು ನೀಡಿರ್ತಕ್ಕಂಥದ್ದು. ಈ ಒಂದು ಬಿಂದುವಿನ ಎಷ್ಟು ಲೆಕ್ಕಗಳು ನಡೆಯಬಹುದು? ಹಲವಾರು ಲೆಕ್ಕ ನಡೆಯಬಹುದು. ಇದು ಒಂದು ರೇಖೆ, ಇದು ಒಂದು ರೇಖೆ, ಇದು ಒಂದು ರೇಖೆ, ಇದು ಒಂದು ರೇಖೆ, ಹೀಗೆ ಹಲವಾರು ರೇಖೆಗಳನ್ನ ಒಂದು ಬಿಂದುವಿನಿಂದ ಎಳೆಯಬಹುದು ಅಲ್ವಾ ಮಕ್ಕಳೇ? ಅಲ್ವಾ? ಹಾಗಾದ್ರೆ ಒಂದು ಬಿಂದುವಿನ ಮೂಲಕ ಅನೇಕ ರೇಖೆಗಳನ್ನು ಹೇಳಿದ್ರೆ ಈಗ ನೋಡಿ, ಇನ್ನ ನನ್ನ ಸಿಗುವಂಥದ್ದು 2 ಬಿಂದುಗಳಿದೆ. ಇದು ಬಿಂದು ಎ, ಇದು ಬಿಂದು ಬಿ. ಹಾಗಾದ್ರೆ ಈ 2 ಅಂತ್ಯ ಬಿಂದುಗಳಿಂದ ನಾವು ಎಷ್ಟು ರೇಖೆಗಳು ಎಳೆಯಬಹುದು? ಒಂದೇ ಒಂದು ರೇಖೆ ಮಾತ್ರ ಎಳಿತಾರೆ ಅಲ್ವಾ ಮಕ್ಕಳೇ? 2 ಬಿಂದುಗಳ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯುತ್ತೇವೆ ಅಲ್ವಾ? ಈಗ ನೋಡಿ, ಈಗ ಇಲ್ಲಿ ನಾನು ಹೇಳಿರುವಂಥದ್ದು ಒಂದು ರೇಖಾಖಂಡ, ಸರಳ ರೇಖೆ ಒಂದು ಭಾಗ. ಹಾಗಿದ್ದಾಗ ಈ ರೇಖೆಯನ್ನ 2 ಕಡೆಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಿರಬಹುದು. ಯಾವಾಗ? ರೇಖಾಖಂಡ ಅಲ್ಲ, ಸರಳ ರೇಖೆಯನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು ಅಲ್ವಾ? ಅನಂತ ದೂರದವರೆಗೂ ಕೂಡ ವೃದ್ಧಿಸಬಹುದು ಅಂತ ಹೇಳ್ತಾರೆ.
ಹಾಗೆ ಇನ್ನ ಒಂದು ಸರಳವಾದ ಒಂದು ಆಧಾರ ಪ್ರತಿಜ್ಞೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ಈ ಎರಡು ಕಿರಣಗಳನ್ನು ಸೂಚಿಸ್ತೇನೆ. ಈ ಎರಡು ಕಿರಣಗಳು ಉಭಯ ಸಾಮಾನ್ಯ ಬಿಂದುವಿನಲ್ಲಿ ಸಂಧಿಸಿವೆ. ಹಾಗಾಗಿ ಈ ಎರಡು ಕಿರಣಗಳಲ್ಲಿ ಉಂಟಾಗುವ ಕೋನಗಳೆಷ್ಟು ಅನ್ನೋ ಪ್ರಶ್ನೆ ನಮಗೆ ಕಾಡ್ತದೆ. ಹಾಗಾದ್ರೆ ಇನ್ನೂ ಒಂದು ಉದಾಹರಣೆ ಹೇಳಬೇಕಂದ್ರೆ ಈ ರೀತಿ ಅಲ್ವಾ, ಕಾಣ್ತಾ ಇದ್ದ ಮಕ್ಕಳೇ ಈಗ ನೋಡಿ. ಹಾಗಾಗಿ ಇಲ್ಲಿ ಉಂಟಾಗ್ತಕ್ಕಂಥ ಕೋನ ಎಷ್ಟು ಅಲ್ವಾ? ಇಲ್ಲಿ ನೋಡಿ, ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಏರ್ಪಡುವ ಕಿರಣಗಳ ಸಾಮಾನ್ಯ ಬಿಂದುವಿನಲ್ಲಿ ಉಂಟಾಗುವ ಕೋನ ಯಾವತ್ತೂ ಕೂಡ 180 ಡಿಗ್ರಿ ಇರುತ್ತೆ. ಬಟ್ ಇಲ್ಲಿ ಎರಡನೇ ಉದಾಹರಣೆ ನೋಡಿದಾಗ ನೀವು ನೇರವಾಗಿ ಹೇಳ್ತೀರಿ ಇಲ್ಲಿ 180 ಡಿಗ್ರಿ ಕೋನ ಉಂಟಾಗುತ್ತೆ ಅಂತ ಹೇಳ್ತೀರಿ. ಅದೇ ರೀತಿ ಇನ್ನೂ ಒಂದು ಉದಾಹರಣೆ ನಿಮಗೆ ಹೇಳಬೇಕಂದ್ರೆ, ಸೊ ಇಲ್ಲಿ ಎರಡು ಸರಳ ರೇಖೆಗಳಿದೆ ಅಲ್ವಾ? ಈ ಎರಡು ಸರಳ ರೇಖೆಗಳು ಪರಸ್ಪರ ಎಷ್ಟು ಛೇದಿಸ್ತವೆ? ಓ ಬಿಂದುವಿನಿಂದ ಸಂಧಿಸಿವೆ. ಹಾಗಿದ್ದಾಗ ಈ ಎರಡು ಸರಳ ರೇಖೆಗಳನ್ನು ಪರಸ್ಪರ ಛೇದಿಸಿದಾಗ ಉಂಟಾಗುವ ಸಾಮಾನ್ಯ ಬಿಂದು ಯಾವುದು? ಓ. ಹಾಗಿದ್ದಾಗ ಆ ಎರಡೂ ರೇಖೆಗಳು ಸಂಯೋಜಿಸಿರುವ ಸಾಮಾನ್ಯ ಬಿಂದು ಯಾವುದು? ಓ ಅಲ್ವಾ ಮಕ್ಕಳೇ? ಇದನ್ನ ಈ ರೀತಿ ಹೇಳ್ತಾರೆ, ದಟ್ ಈಸ್ ಎ ಬಿ ಒಂದು ಸರಳ ರೇಖೆ, ಇನ್ನೊಂದು ಸರಳ ರೇಖೆ ಸಿ ಡಿ. ಈ ಎರಡು ಸರಳ ರೇಖೆಗಳ ಸಂಯೋಗ ಬಿಂದು ಎಲ್ಲಿದೆ? ಬಿಂದು ಓ. ಇದನ್ನೇ ಸಾಮಾನ್ಯ ಬಿಂದು ಅಂತ ಹೇಳ್ತೇವೆ. ಹೌದು, ಕೆಲವು ಸಂದರ್ಭದಲ್ಲಿ ಎರಡು ಸರಳ ರೇಖೆಗಳು ಉಭಯ ರೇಖೆಗಳ ಸಾಮಾನ್ಯ ಬಿಂದುವನ್ನು ಹೊಂದಿರಬಹುದು ಅಥವಾ ಒಂದಿಲ್ಲದೆ ಇರಬಹುದು ಅಲ್ವಾ ಮಕ್ಕಳೇ? ಅಲ್ವಾ? ಈಗ ಇನ್ನೊಂದು ಉದಾಹರಣೆ ನೋಡಿ ಗಮನಿಸಿದಾಗ ಇಲ್ಲ ನಾನೇನು ಹೇಳ್ತೀನಿ, ಇವೆರಡೂ ಕೂಡ ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ. ಕಾಣ್ತಾ ಇದೆಯಾ? ಸೊ ಎ ಬಿ ಮತ್ತು ಸಿ ಡಿ ಎರಡು ಸಮಾಂತರ ರೇಖೆಗಳನ್ನು ಪರಿಗಣಿಸಿದಾಗ ಇವುಗಳ ವೃದ್ಧಿಸಿದ್ರೆ ಛೇದಿಸ್ತವ? ಈ ಎರಡು ಒಂದೇ ಸಮತಲದಲ್ಲಿರ್ತಕ್ಕಂಥ ಎರಡು ಸಮಾಂತರ ರೇಖೆಗಳು ಅಂತ ದೂರದವರೆಗೆ ವೃದ್ಧಿಸಿದರೂ ಸಹಿತ ಅವು ಒಂದಕ್ಕೊಂದು ಛೇದಿಸಲ್ಲ ಅಂತ. ಆಗಿದ್ದಾಗ ಪರಸ್ಪರ ಛೇದಿಸದೇ ಇರುವ ರೇಖೆಗಳನ್ನು ಅಂತ ಹೇಳ್ತೀರಿ ಸಮಾಂತರ ರೇಖೆಗಳು ಅಂತ ಕರೀತಾರೆ. ದಟ್ ಈಸ್ ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ ಹೇಳ್ತಾರೆ. ಈ ನಡುವೆ ಎಳೆದಿರ್ತಕ್ಕಂಥ ಎರಡು ಗೆರೆಗಳು ಸಮಾಂತರ ರೇಖೆಗಳನ್ನ ಸೂಚಿಸ್ತವು ಅಲ್ವಾ ಮಕ್ಕಳೇ? ಇಷ್ಟು ಒಂದು ಸರಳವಾದ ಆಧಾರ ಪ್ರತಿಜ್ಞೆಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡೆ. ಹಾಗಿದ್ದಾಗ ಇನ್ನು ಪಠ್ಯಕ್ರಮದಲ್ಲಿ ಅನುಸಾರವಾಗಿರುವಂತಹ ಕೆಲವೊಂದಿಷ್ಟು ಆಧಾರ ಪ್ರತಿಗಳನ್ನ ಪಟ್ಟಿ ಮಾಡೋಣ. ಹಾಗೆಯೇ ಅವುಗಳ ದೃಷ್ಟಾಂತೀಕರಣವನ್ನು ಕೂಡ ಮನಗಾಣೋಣ. ಮಕ್ಕಳೇ, ನೀವು ಗಮನಿಸ್ತಾ ಇದ್ದೀರಿ, ಕಪ್ಪು ಹಲಗೆಯ ಮೇಲೆ 3 ಆಧಾರ ಪ್ರತಿಜ್ಞೆಗಳನ್ನು ಈಗಾಗಲೇ ನಾವು ಇಲ್ಲಿ ನೀವು ಕಾಣ್ತಾ ಇದ್ದೀರಿ ನಿರೂಪಿಸಿರುವಂತಹ ಸಂಗತಿ. ಮೊದಲನೇದು ಏನು ಹೇಳ್ತಾ ಇದೆ ಅಂದ್ರೆ, ಯಾವುದೇ ಒಂದು ಬಿಂದುವಿನಿಂದ ಕೇಳಿಸ್ತಾ ಇದೆಯಾ? ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಅಲ್ವಾ ಮಕ್ಕಳೇ? ಈ ರೀತಿ ಇದೆ. ಇದು ಒಂದು ಬಿಂದು, ಇದು ಇನ್ನೊಂದು ಬಿಂದು. ಕಾಣ್ತಾ ಇದೆಯಾ? ಈ ಬಿಂದು ಎ ಆಗಿದ್ರೆ ಇನ್ನೊಂದು ಬಿಂದು ಬಿ ಆಗಿರಲಿ. ಸೊ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಅಲ್ವಾ ಮಕ್ಕಳೇ? ಕಾಣ್ತಾ ಇದೆಯಾ? ಹಾಗಿದ್ರೆ ಒಂದು ಸರಳ ರೇಖೆಯನ್ನು ಅಥವಾ ಒಂದು ರೇಖೆ ಎಳೆಯಲಿಕ್ಕೆ ಕನಿಷ್ಠ ಎಷ್ಟು ಬಿಂದುಗಳು ಬೇಕು? ಕನಿಷ್ಠ 2 ಬಿಂದುಗಳು ಸಾಕು ಅಲ್ವಾ ಮಕ್ಕಳೇ? ಸೊ ಹಾಗಿದ್ದಾಗ ಎರಡನೇದು ಏನು ಹೇಳ್ತಾ ಇದೆ ನೋಡಿ, ಆಧಾರ ಪ್ರತಿಜ್ಞೆ. ಒಂದು ಅಂತ್ಯಗೊಂಡ ರೇಖೆಯನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ನೋಡಿ, ನಿಮಗೆ ಗೊತ್ತಿದೆ, ಇದು ಒಂದು ರೇಖೆ ನೀಡಬೇಕಾದ್ರೆ 2 ಬಿಂದುಗಳು ಬೇಕು, ಬಿಂದು ಪಿ ಮತ್ತು ಬಿಂದು ಕ್ಯೂ. ಸೊ ಈಗ ಈ 2 ಬಿಂದುಗಳನ್ನು ಸೇರಿಸಿ ಅಲ್ವಾ? ಈ 2 ಬಿಂದುಗಳನ್ನು ಸೇರಿಸಿದಾಗ
ಸರಳ ರೇಖೆಯ ಒಂದು ಭಾಗ ಸಿಗುತ್ತೆ. ಇದನ್ನ ರೇಖಾಖಂಡ ಅಂತ ಹೇಳ್ತೇವೆ. ಆದ್ರೆ ಅಂತ್ಯಗೊಂಡ ರೇಖೆ ಇದೆ, ಇದನ್ನ ವೃದ್ಧಿಸಬಹುದು ಎಲ್ಲಿವರೆಗೆ? ಅನಂತ ದೂರದವರೆಗೆ. ಒಂದು ಭಾಗದಲ್ಲ ಅಲ್ಲ, 2 ಹಂತ ಬಿಂದುಗಳಿಂದ ಸೇರಿಸಬಹುದು. ನೋಡಿ ಈ ರೀತಿ ಕಾಣ್ತಾ ಇದೆ ಮಕ್ಕಳ. ಈ ರೀತಿ ಚುಕ್ಕೆ ಹಿಡಿತಾ ಹೋಗ್ತೇನೆ. ಈ ರೀತಿ ನೀವು ಅನಂತದವರೆಗೂ ಕೂಡ ವೃದ್ಧಿಸಬಹುದು 2 ಬದಿಯನ್ನು. ಆಗ್ಬೋದಾ ಮಕ್ಕಳ? ಹಾಗೇನೆ ಮೂರನೇ ಆಧಾರ ಪ್ರತಿಜ್ಞೆ ಏನ್ ಹೇಳ್ತಾ ಇದೆ ನೋಡಿ, ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಸಮವಾಗಿರುತ್ತವೆ ಅಂತ ಹೇಳ್ತಿರ್ತಾನೆ ಅಲ್ವಾ? ಈಗ ಸಾಮಾನ್ಯ ಲಂಬಕೋನ ಅಂತ ಹೇಳ್ತೀರಿ 90 ಡಿಗ್ರಿಗೆ ಸಮನಾಗಿರುವ ಕೋನ ಅಂತ ಹೇಳ್ತೀವಿ ಅಲ್ವಾ? ಈಗ ನೋಡಿ, ಈಗ ನಾನು 3 ರೇಖಾಖಂಡಗಳನ್ನು ಹೇಳಿದ್ದೇನೆ, ಕಾಣ್ತಾ ಇದೆಯಾ? ಎ ಬಿ ಪಿ ಕ್ಯೂ ಎಕ್ಸ್ ವೈ. 3 ರೇಖಾಖಂಡಗಳು ನೋಡಿದಾಗ ಎಲ್ಲ ಲಂಬಕೋನಗಳು ಅಂದಾಗ 3 ರೇಖಾಖಂಡದ ಮೇಲೆ 90 ಡಿಗ್ರಿ ಕೋನವನ್ನ ಗುರುತು ಮಾಡಿ. ಬಿಂದು ಎ ಮೇಲೆ ಮತ್ತು ಬಿಂದು ಪಿ ನಲ್ಲಿ ಬಿಂದು ಎಕ್ಸ್ ನಲ್ಲಿ 90 ಡಿಗ್ರಿ ಗುರುತು ಮಾಡ್ತೀರಿ. ಇವುಗಳನ್ನ ಸೇರಿಸಿ, ಆಯ್ತಾ? ಈ ರೀತಿ ಸೇರಿಸ್ತೀರಿ. ಆಗ ನಿಮಗೆ ಸಿಗ್ತದೆ ಎಲ್ಲವೂ ಕೂಡ 3 ರೇಖಾಖಂಡದಲ್ಲಿ ಹಿಡಿದಿರುವಂತಹ ಲಂಬಕೋನಗಳು ಸಮನಾಗಿವೆ ಅಂದಾಗ ಇಲ್ಲಿ ನೋಡಿ, ಇವಕ್ಕೆ ಹೆಸರನ್ನು ಸೂಚಿಸ್ಬಿಡಿ. ಝಡ್ ಇದು ಆರ್, ಇದು ಎಲ್. ಕಾಣ್ತಾ ಇದೆಯಾ? ಈ 3 ಚಿತ್ರಗಳನ್ನು ನೋಡಿದಾಗ 3 ಕೋನಗಳು ಸಹಿತ ಸಮವಾಗಿವೆ. ಹಾಗಾದ್ರೆ ಆ 3 ಕೋನಗಳು ಯಾವ್ಯಾವು? ಕೋನ ಎಲ್ ಎ ಬಿ ಎಷ್ಟಿದೆ? 90 ಡಿಗ್ರಿ ಇದೆ. ಹಾಗಾದ್ರೆ ಎರಡನೇ ಚಿತ್ರದಲ್ಲಿರುವ ಕೋನ ಆರ್ ಪಿ ಕ್ಯೂ ಎಷ್ಟಿದೆ? 90 ಡಿಗ್ರಿ ಇದೆ. ಮೂರನೇ ಕೋನ ಝಡ್ ಎಕ್ಸ್ ವೈ ಇದೆ. ಈ 3 ಕೋನಗಳು ಸಹಿತ ಸಮಾನವಾಗಿವೆ. ಅಂದ್ರೆ ಈ ಉದಾಹರಣೆಯಿಂದ ನಾವು ನೋಡಿದಾಗ, ಚಿತ್ರಗಳನ್ನು ಗಮನಿಸಿದಾಗ, ಪ್ರಾಯೋಗಿಕವಾಗಿ ಅಳತೆಗಳನ್ನು ಮಾಡಿದಾಗ ಈ 3 ಕೋನಗಳು ಸಹಿತ 90 ಡಿಗ್ರಿ ಆಗಿದ್ದು 3 ಕೋನಗಳು ಸಮನಾಗಿವೆ. ಹಾಗಾದ್ರೆ ನಾವು ಇದನ್ನು ನಿರೂಪಣೆ ಮಾಡುವಾಗ ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಸಮನಾಗಿರುತ್ತೆ ಅಂತ ಹೇಳ್ತೇವೆ. ಹಾಗಿದ್ದಾಗ 4ನೇ ಆಧಾರ ಪ್ರತಿಜ್ಞೆ ಏನ್ ಹೇಳುತ್ತೆ ಅನ್ನೋದು ನೋಡೋಣವಾ? ನೋಡಿ ಮಕ್ಕಳೇ, 4ನೇ ಆಧಾರ ಪ್ರತಿಜ್ಞೆ ಈ ರೀತಿ ಹೇಳ್ತಾ ಇದೆ: ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು ಅಂತ ಹೇಳ್ತೇವೆ. ಹಾಗಿದ್ದಾಗ ನೀವು ಯಾವುದೇ ಒಂದು ವೃತ್ತವನ್ನು ಪರಿಗಣಿಸಿ, ಯಾವುದೇ ಒಂದು ವೃತ್ತವನ್ನು ಪರಿಗಣಿಸಬೇಕಾದ್ರೆ ಕೇಂದ್ರ ಬಿಂದು ಬೇರೆ ಬೇರೆ ಆಗಿದ್ದು ತ್ರಿಜ್ಯಗಳ ಅಸಮವಾಗಿ ಇಟ್ಕೊಂಡಾಗ ಒಂದು ವೃತ್ತವನ್ನು ಎಳೆಯಬಹುದು. ಇಲ್ಲಿ ನೋಡಿ, ಇಲ್ಲಿ ನಾನು ಪರಿಗಣಿಸ್ತೇನೆ. ಇದು ಕಾಣ್ತಾ ಇದೆಯಾ? ಕೈವಾರ ಸಹಾಯದಿಂದ ಒಂದು ವೃತ್ತವನ್ನು ಎಳೆದಿದ್ದೇನೆ. ಇದರ ತ್ರಿಜ್ಯ 3 ಸೆಂಟಿಮೀಟರ್ ಆಗ್ಬೋದಲ್ಲ ಮಕ್ಕಳೇ? ಹಾಗಿದ್ದಾಗ ವೃತ್ತವನ್ನು ರಚಿಸುವುದಕ್ಕಿಂತ ಮುಂಚೆ ವೃತ್ತ ಅಂದ್ರೆ ಏನಂತ ಗೊತ್ತಾಗಬೇಕಾನೆ. ವೃತ್ತ ಅಂದ್ರೆ ಸ್ಥಿರ ಬಿಂದುವಿನಿಂದ ಸ್ಥಿರ ಹಂತದಲ್ಲಿ ಚಲಿಸುತ್ತಿರುವ ಪಥವನ್ನು ವೃತ್ತ ಅಂತ ಹೇಳ್ತೇವೆ. ಎಲ್ಲಿ? ಸಮತಲದಲ್ಲಿ ಒಂದು ಸಮತಲದಲ್ಲಿ ಸ್ಥಿರ ಬಿಂದುವಿನಿಂದ ಸ್ಥಿರ ಹಂತದಲ್ಲಿ ಚಲಿಸುವ ಬಿಂದುವಿನ ಪಥವನ್ನು ವೃತ್ತ ಅಂತ ಹೇಳ್ತೇವೆ. ಮಕ್ಕಳೇ, ವೃತ್ತದ ಕೇಂದ್ರ ಬಿಂದು ಓ ಅಲ್ವಾ? ಹಾಗಾದ್ರೆ ಈ ತ್ರಿಜ್ಯ ಎಷ್ಟಿದೆ? ಬಹುತೇಕ ಯಾವುದೇ ತ್ರಿಜ್ಯ ಅಂತಿದೆ. ನಾನು ಹೇಳ್ತೇನೆ ಇದಕ್ಕೊಂದು ತ್ರಿಜ್ಯ 3 ಸೆಂಟಿಮೀಟರ್ ಅಂತ ಹೇಳ್ತೇನೆ. ಆಗ್ಬೋದಲ್ವಾ? ಹಾಗಾದ್ರೆ ವೃತ್ತದ ಕೇಂದ್ರ ಬಿಂದು ಓ ಆದ್ರೆ ತ್ರಿಜ್ಯ ಯಾವುದು? ಓ ಪಿ ಆಗಿದೆ ಅಲ್ವಾ ಮಕ್ಕಳೇ? ಆಗಿದ್ದಾಗ ವೃತ್ತದ ಸ್ಥಿರ ಬಿಂದುವನ್ನು ಕೇಂದ್ರ ಅಂತ ಕರೀತೇವೆ. ಆಗ ಪರದೆಯ ಮೇಲೆ ಬಿಂದು ಪಿ ಇದೆ. ಓ ಮತ್ತು ಪಿ ಸೇರಿಸಿದಾಗ ನಿಮಗೆ ತ್ರಿಜ್ಯ ಸಿಗುತ್ತೆ. ಅಂದ್ರೆ ವೃತ್ತದ ಕೇಂದ್ರ ಬಿಂದು ಮತ್ತು ವೃತ್ತದ ಪರದೆಯ ಮೇಲೆ ಯಾವುದಾದರೂ ಬಿಂದುವನ್ನು ಸೇರಿಸಿದಾಗ ಉಂಟಾಗುವ ರೇಖಾಖಂಡವನ್ನು ವೃತ್ತದ ತ್ರಿಜ್ಯ ಅಂತ ಕರೀತಾರೆ. ಹಾಗಿದ್ದಾಗ ಇಲ್ಲಿ ತ್ರಿಜ್ಯ ಅಸಮವಾಗಿದ್ದು ಇದೇ ವೃತ್ತದಿಂದ ಮತ್ತು 4 ಸೆಂಟಿಮೀಟರ್ ತ್ರಿಜ್ಯವನ್ನು ಹೇಳಿದಾಗ ಮತ್ತೊಂದು ವೃತ್ತದಿಂದ ಸಿಗ್ತದೆ. ಆದ್ರೆ ಸಾಮಾನ್ಯ ಬಿಂದು ಒಂದೇ ಆಗಿರುತ್ತೆ, ತ್ರಿಜ್ಯಗಳು ಅಸಮವಾಗಿರುತ್ತೆ. ಇಂಥ ವೃತ್ತಗಳನ್ನು ಏಕಕೇಂದ್ರೀಯ ವೃತ್ತಗಳು ಅಂತ ಕರೆಯಬಹುದು. ಹಾಗಿದ್ದಾಗ
ತ್ರಿಜ್ಯಗಳು ಸಮನಾಗಿದ್ದು ಕೇಂದ್ರದಿಂದ ಒಂದೇ ಆಗಿದ್ರೆ ಅವುಗಳನ್ನ ಸರ್ವಸಮ ವೃತ್ತಗಳು ಅಂತ ನಿರೂಪಿಸ್ತಾರೆ. ಕಾಣ್ತಾ ಇದೆಯಾ? ಅದೇ ತರ ಹೀಗೆ ನೋಡಿ, ಕಾಣ್ತಾ ಇದೆಯಾ? ಈ ರೀತಿ ಹೇಳ್ತಾರೆ. ಸೊ ಇದನ್ನು ಪರಿಗಣಿಸಿದಾಗ ನೀವು ಇಲ್ಲೇನಾಯ್ತು, ತ್ರಿಜ್ಯಗಳು ಒಂದಾಗಿದೆ, ಕೇಂದ್ರ ಬಿಂದು ಬೇರೆ ಇದೆ. ಇವುಗಳನ್ನ ಸರ್ವಸಮ ವೃತ್ತಗಳು ಅಂತ ಕರೀತಾರೆ. ಹಾಗೆ ಮಕ್ಕಳೇ, ಇದಕ್ಕೆ ಹೆಸರು ಸೂಚಿಸೋಣ. ಇದು C1 C2 OA, ಇದು OP ಅಂತ ಹೇಳ್ತಾರೆ. OB ಇದು ಎರಡು ವೃತ್ತಗಳು. ಅಂದ್ರೆ ಇಲ್ಲಿ ಕೇಂದ್ರ ಬಿಂದು ಬೇರೆ ಬೇರೆ ಆಗಿದ್ದು ತ್ರಿಜ್ಯವೂ ಕೂಡ ಸಮನಾಗಿದೆ. ಒಂದ್ ಕಡೆ ತ್ರಿಜ್ಯ ಅಸಮವಾಗಿದೆ, ಕೇಂದ್ರ ಬಿಂದು ಬೇರೆ ಬೇರೆ ಆಗಿದೆ. ಅಂದ್ರೆ ಈ ರೀತಿ ಇದ್ದಾಗಲೂ ಕೂಡ ನಾವು ಒಂದು ವೃತ್ತವನ್ನ ಎಳಿಬಹುದು ಅಂತ ಹೇಳ್ತೇವೆ. ಇದನ್ನ ಆಧಾರ ಪ್ರತಿಜ್ಞೆ 4 ಅಂತ ಹೇಳ್ತೇವೆ. ಹಾಗಿದ್ದಾಗ ಆಧಾರ ಪ್ರತಿಜ್ಞೆ 5 ಏನ್ ಹೇಳುತ್ತೆ ಅಂತ ನೋಡೋಣವಾ ಮಕ್ಕಳೇ? ಪ್ರಶ್ನೆ ಈ ರೀತಿ ಇದೆ ನೋಡಿ. ಆಧಾರ ಪ್ರತಿಜ್ಞೆ 5 ಏನ್ ಹೇಳ್ತದೆ ಅಂದ್ರೆ, ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಕಾಣ್ತಾ ಇದ್ದಾರೆ. ಈ ಎರಡು AB ಮತ್ತು CD ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ, ಛೇದಕ ರೇಖೆಗೆ ಒಂದು ಹೆಸರು ಕೊಡೋಣ, MN ಅಂತ ಕೊಡೋಣ. MN ಛೇದಕ ರೇಖೆಯು ಛೇದಿಸಿದಾಗ ಅದರ ಒಂದೇ ಬದಿಯಲ್ಲಿರುವ ಅಂತಃಕೋನಗಳನ್ನು, ಒಂದೇ ಬದಿಯಲ್ಲಿರುವ ಕೋನಗಳಂದ್ರೆ ಇಲ್ಲಿ ಸಂಖ್ಯೆ ಸೂಚಿಸಿದೆ ನೋಡಿ, ಕೋನ 1 ಮತ್ತು ಕೋನ 2 ಒಂದೇ ಬದಿಯಲ್ಲಿರುವ ಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಬಂದರೆ, ಎರಡು ಲಂಬ ಕೋನ ಎಷ್ಟಾಯಿತು? 180 ಡಿಗ್ರಿ. 180 ಡಿಗ್ರಿಗಿಂತ ಕಡಿಮೆ ಬಂದರೆ ಆ ಎರಡು ಸರಳ ರೇಖೆಗಳನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ, ಹೀಗೆ ಎರಡು ಬದಿಯಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಮೊತ್ತವು ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಬರುವ ದಿಕ್ಕಿನಲ್ಲಿ ಆ ಎರಡು ಸರಳ ರೇಖೆಗಳು ಒಂದನ್ನೊಂದು ಸಂಧಿಸುತ್ತವೆ. ಹಾಗಿದ್ದಾಗ ಇಲ್ಲಿ ನೋಡಿ, ಇಲ್ಲಿ AB ಮತ್ತು CD ಎರಡು ಸರಳ ರೇಖೆಗಳು ಸಮಾಂತರವಾಗಿದ್ದು MN ಛೇದಕ ರೇಖೆಯು P ಮತ್ತು Q ಬಿಂದುವಿನಲ್ಲಿ ಕತ್ತರಿಸಿ ಅಂತ ಹೇಳ್ತೇವೆ. ಹಾಗೆ ಛೇದಿಸಿದಾಗ ಇಲ್ಲಿ ಎರಡು ಅಂತಃಕೋನಗಳು ನೀವು ಕಾಣ್ತೀರಿ. ಎಡ ಪಾರ್ಶ್ವದಲ್ಲಿ ಎಡಬದಿಯಲ್ಲಿ ಕೋನ 1 ಮತ್ತು 2 ಮೊತ್ತವನ್ನು ಪರಿಗಣಿಸಿದ್ರೆ ಅದು 180 ಡಿಗ್ರಿಗಿಂತ ಕಡಿಮೆ ಬರುತ್ತೆ. 180 ಡಿಗ್ರಿ ಕಡಿಮೆ ಬಂದಾಗ ಈ ಎರಡು ರೇಖೆಗಳನ್ನು ಎಡಬದಿಯಲ್ಲಿ ವೃದ್ಧಿಸ್ತಾ ಹೋದ್ರೆ ಸಹಿತ ಅವು ಒಂದೇ ಕಡೆ ಸಂಧಿಸಬಹುದು ಅಂತ ಹೇಳ್ತೇವೆ. ಹಾಗಿದ್ದಾಗ ಇದರ ಇದೇ ಆಧಾರ ಪ್ರತಿಜ್ಞೆ ಆಧರಿಸಿ ಯೂಕ್ಲಿಡ್ರು ಮತ್ತೆ ಎರಡು ಸಮಾನಾಂತರ ರೂಪಗಳನ್ನ ಆಧಾರ ಪ್ರತಿಜ್ಞೆ 5ಕ್ಕೆ ನೀಡ್ತಾರೆ. ಹಾಗಾದ್ರೆ ಆಧಾರ ಪ್ರತಿಜ್ಞೆ 5ರ ಸಮಾನಾಂತರ ರೂಪಗಳೇನು, ಅವುಗಳು ಯಾವುವು ಅಂತ ನೋಡೋಣವಾ ಮಕ್ಕಳೇ? ಯೂಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆಯ ಸಮಾನಾಂತರ ರೂಪಗಳನ್ನ ನಾವೀಗ ನೋಡೋಣ. ಈಗಾಗಲೇ ಹೇಳಿಕೆ ಈ ರೀತಿ ಇದೆ ನೋಡಿ, ಪ್ರತಿಯೊಂದು ರೇಖೆ ಎಲ್ಗೆ ಅಂತ ಹೇಳ್ತಾ ಇದ್ವಿ ಅಲ್ವಾ? ಅದನ್ನ ಹೇಳಿಕೆ ಅನುಸಾರವಾಗಿ ಒಂದು ಆಕೃತಿಯನ್ನು ಹಾಕೊಳ್ತಾ ಬರೋಣ. ಪ್ರತಿಯೊಂದು ರೇಖೆ ಎಲ್ಗೆ ಇದು ಒಂದು ರೇಖೆ ಆಗಿರಲಿ. ಕಾಣ್ತಾ ಇದೆಯಾ? ಪ್ರತಿಯೊಂದು ರೇಖೆ ಎಲ್ಗೆ ಮತ್ತು ಎಲ್ಲ ಮೇಲಿರದ ಪ್ರತಿಯೊಂದು ಬಿಂದು Pಗೆ ಕೇಳಿಸ್ಕೊಳ್ಳಿ. ಎಲ್ಲ ಮೇಲಿರದ ಈ ರೇಖೆ ಮೇಲಿಲ್ಲ, ಮೇಲಿರದ ಪ್ರತಿಯೊಂದು ಬಿಂದು Pಗೆ ಕಾಣ್ತಾ ಇದೆಯಾ? ಎಲ್ಗೆ ಸಮಾಂತರವಾಗಿರುವಂತೆ ಎಲ್ಗೆ ಸಮಾಂತರವಾಗಿರುವಂತೆ ಕಾಣ್ತಾ ಇದೆಯಾ? ಹೇಳಿಕೆ ಇದೇ ರೀತಿ ದೃಷ್ಟಾಂತೀಕರಿಸಬೇಕು. ಪ್ರತಿಯೊಂದು ರೇಖೆ ಎಲ್ಗೆ ಮತ್ತು ಎಲ್ಲ ಮೇಲಿರದ ಪ್ರತಿಯೊಂದು ಬಿಂದು Pಗೆ ಸಮಾಂತರ, ಎಲ್ಗೆ ಸಮಾಂತರವಾಗಿರುವಂತೆ Pಯ ಮೂಲಕ ಹಾದು ಹೋಗುವ M ಎಂಬ ಒಂದೇ ಒಂದು ರೇಖೆ
ರೇಖೆ ಇರುತ್ತದೆ. ಕೇಳಿಸ್ತಾ ಇದೆಯಾ? ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಪ್ರತಿಯೊಂದು ರೇಖೆ ಎಲ್ಗೆ ಮತ್ತು ಎಲ್ನ ಮೇಘದ ಪ್ರತಿಯೊಂದು ಬಿಂದು ಪಿಗೆ ಎಲ್ಗೆ ಸಮಾಂತರವಾಗಿರುವಂತೆ ಪಿ ಯ ಮೂಲಕ ಹಾದು ಹೋಗುವ ಎಂ ಎಂಬ ವಿಶೇಷ ರೇಖೆ ಇರುತ್ತದೆ. ಇದು ಮೊದಲನೇದು ಆಯ್ತು. ಎರಡನೇದು ಏನ್ ಹೇಳುತ್ತೆ? ಎರಡು ಛೇದಿಸುವ ರೇಖೆ ಬರ್ತದೆ. ಇವು ಎರಡು ಛೇದಿಸುವ ರೇಖೆಗಳು ಕಾಣ್ತಾ ಇದೆಯಾ? ಇವೆರಡು ಛೇದಿಸುವ ರೇಖೆಗಳು ಮತ್ತು ಇವೆರಡು ಸಮಾಂತರ ರೇಖೆಗಳೇ. ಆದರೆ ಎರಡು ಛೇದಿಸುವ ರೇಖೆಗಳು ಮತ್ತು ಎರಡು ಪ್ರತ್ಯೇಕವಾದ ರೇಖೆಗಳು ಒಂದೇ ರೇಖೆಗೆ ಸಮಾಂತರವಾಗಿರಲು ಸಾಧ್ಯವಿಲ್ಲ. ಎರಡು ಪ್ರತ್ಯೇಕವಾದ ರೇಖೆಗಳು ಮತ್ತು ಛೇದಿಸುವ ರೇಖೆಗಳು. ಇವು ಛೇದಿಸುವ ರೇಖೆಗಳು, ಇದು ಪ್ರತ್ಯೇಕ ರೇಖೆಗಳು. ಹಾಗಾದ್ರೆ ಅವೆರಡು ಒಂದಕ್ಕೆ ಸಮಾಂತರ ಆಗ್ತದ? ಇಲ್ಲ, ಸಾಧ್ಯ ಇಲ್ಲ. ಈ ರೀತಿ ಯೂಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆಯ ಸಮಾನ ರೂಪಾಂತರವನ್ನು ಕಾಣ್ತಾ ಇರ್ತೀವಿ. ಪರೀಕ್ಷೆ ಆಯ್ದ ದೃಷ್ಟಿಯಿಂದ ಸಾಕಷ್ಟು ಬಹುಮುಖ್ಯವಾದಂತಹ ಪ್ರಶ್ನೆ ಇದಾಗಿದ್ದು, ಮುಂದಿನ ತರಗತಿಯಲ್ಲಿ ಈ ಎಲ್ಲ ಆಧಾರ ಪ್ರತಿಜ್ಞೆಗಳನ್ನ ಸಮಸ್ಯೆಗಳನ್ನ ಬಿಡಿಸುವ ಮುನ್ನ ಗೃಹ ಕೆಲಸದಲ್ಲಿ ಪ್ರಶ್ನೆ ತಗೊಳ್ಳಿ. ಆಧಾರ ಪ್ರತಿಜ್ಞೆ ಮತ್ತು ಸ್ವಯಂ ಸಿದ್ಧಕ್ಕಿರುವ ವ್ಯತ್ಯಾಸ ಏನು? ಪ್ರಶ್ನೆ ಅರ್ಥ ಮಾಡ್ಕೊಡಿ. ಸ್ವಯಂ ಸಿದ್ಧ ಮತ್ತು ಆಧಾರ ಪ್ರತಿಜ್ಞೆಗಳಿಗಿರುವ ವ್ಯತ್ಯಾಸವೇನು? ಈಗಾಗಲೇ ನಾವು ನಿರ್ಣಯಕ್ಕೆ ಬರ್ತಾ ಇದ್ದೀವಿ ಮಕ್ಕಳೇ. ಹಾಗಾದ್ರೆ ಇದರ ವ್ಯತ್ಯಾಸವನ್ನು ಹೇಗೆ ಹೇಳ್ತೀರಿ ನೀವು ಅಲ್ವಾ? ನೀವು ಆರಂಭದಲ್ಲಿ ಹೇಳಿದ್ರಿ ಸ್ವಯಂ ಸಿದ್ಧ ಅಂದ್ರೆ ಚರ್ಚೆ ಮತ್ತು ಸಾಧನೆಗಳಿಲ್ಲದೆ ಒಪ್ಪಿಕೊಳ್ಳುವಂತಹ ಹೇಳಿಕೆಗಳನ್ನು ಅಥವಾ ಕೆಲವು ಮೂಲಭೂತವಾದ ಸತ್ಯ ಸಂಗತಿಗಳು ಹೇಳಿಕೆಗಳನ್ನು ಏನಿರ್ತೀರಿ ಸ್ವಯಂ ಸಿದ್ಧ ಅಂದ್ರೆ. ಹಾಗಾದ್ರೆ ಏನನ್ನ ಹೇಳ್ತೀರಿ? ತಾರ್ಕಿಕ ಸಾಧನೆಗಳಿಲ್ಲದೆ ಒಪ್ಪಿಕೊಳ್ಳುವಂತಹ ಹೇಳಿಕೆಗಳನ್ನು ಆಧಾರ ಪ್ರತಿಜ್ಞೆಗಳನ್ನು ಕರೀತಾರೆ. ಯಾವುದಕ್ಕೆ ಸಂಬಂಧಪಡುತ್ತೆ ಇದು? ಆಧಾರ ಪ್ರತಿಜ್ಞೆ ರೇಖಾಗಣಿತಕ್ಕೆ ಮಾತ್ರ ಅನ್ವಯಿಸುತ್ತೆ. ಇದು ಸ್ವಯಂ ಸಿದ್ಧ ಗಣಿತದ ಎಲ್ಲ ಶಾಖೆಗಳು ಕೂಡ ಅನ್ವಯಿಸುತ್ತದೆ. ಹಾಗಿದ್ದಾಗ ಇದಕ್ಕೆ ಕೆಲವು ಉದಾಹರಣೆಗಳನ್ನು ನಿರೂಪಿಸುವುದರ ಮೂಲಕ ನೀವು ವ್ಯತ್ಯಾಸಗಳನ್ನು ಈ ರೀತಿ ಪಟ್ಟಿ ಮಾಡಬಹುದು. ಒಟ್ಟಾರೆ ಇಲ್ಲಿ ಎರಡು ಸ್ವಯಂ ಸಿದ್ಧ ಆಗ್ಬೋದು, ಆಧಾರ ಪ್ರತಿಜ್ಞೆಯನ್ನು ನಿರೂಪಿಸತಕ್ಕಂಥವರು ಯೂಕ್ಲಿಡ್ ಗಣಿತ ತಜ್ಞ ಹೇಳ್ತೇವೆ ಅಲ್ವಾ ಮಕ್ಕಳೇ? ಹಾಗೆ ಪ್ರಶ್ನೆ ತಗೊಳ್ಳಿ. ಆಧಾರ ಪ್ರತಿಜ್ಞೆಗಳೆಂದರೇನು? ಪ್ರಮುಖ ಆಧಾರ ಪ್ರತಿಜ್ಞೆಗಳನ್ನು ಪಟ್ಟಿ ಮಾಡಿರಿ. ನೆಕ್ಸ್ಟ್ ಪ್ರಶ್ನೆ, ಯೂಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆಯ ಸಮಾನ ರೂಪಾಂತರಗಳನ್ನು ಪಟ್ಟಿ ಮಾಡಿರಿ. ಪಠ್ಯಕ್ರಮದಲ್ಲಿ ಅನುಸರಿಸಿ ನಿರ್ದಿಷ್ಟವಾದ ಉತ್ತರಗಳನ್ನ ನೀವು ಗೃಹ ಕೆಲಸದಲ್ಲಿ ಮಾಡ್ತೀರಲ್ವಾ?